ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಈ ಮನೆಯ ವಿಲನ್ ಯಾರು ಅಂತ ಹೇಳ್ಬೇಕು. ಅದು ಇಬ್ಬರಿಗೆ ಮೆಣಸಿನಕಾಯಿ ಹಾರ ಹಾಕಿ ಹೇಳ್ಬೇಕು. ಅಗೇನ್ ಗಿಲ್ಲಿ ಮತ್ತು ಕಾವ್ಯ ಆಗ್ತಾ ಇದೆ, ಅಗೇನ್ ರಕ್ಷಿತಾ ಮತ್ತು ಕಾವ್ಯ ಆಗ್ತಾ ಇದೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಏನಂದ್ರೆ, ಕೆಲವರೆಲ್ಲ ಆರಾಮಾಗಿ ಸೇಬ್ಗೆ ಮಾಡ್ತಾ ಹೋಗ್ತಾ ಇದ್ದಾರೆ. ರಾಶಿಕಾ ಅಂತ ಬಂದಾಗ ಧ್ರುವಂತವ್ರು ಕೊಡ್ತಾರೆ. ಇದು 5 ವಾರಗಳಿಂದ ನಡೀತಾ ಇದೆ. ಅದೇ ರೀತಿಯಾಗಿ ಅಶ್ವಿನಿ ಅಂತ ಬಂದಾಗ ರಜತ್ ಅವ್ರು ಕೊಡ್ತಾರೆ, ರಜತ್ ಅಂತ ಬಂದಾಗ ಅಶ್ವಿನಿ ಅವ್ರು ಕೊಡ್ತಾರೆ, ಸ್ಪಂದನ ರಕ್ಷಿತ ಕೊಡ್ತಾರೆ, ಧನುಗೂ ಅದೇ ರಕ್ಷಿತ ಕೊಡ್ತಾರೆ. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಚೇಂಜಸ್ ಏನು ಇಲ್ಲ ಗುರು, ಸಿಂಪಲ್ ಆಗಿ ಆಗ್ತಾ ಇದೆ. ರಕ್ಷಿತ ಕೂಡ ಕಾವ್ಯಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗಿಲ್ಲಿ ಮತ್ತೆ ಯಾರಿಗೆ ಕೊಟ್ಟಿರಂತ ಪ್ರೋಮೋಲ್ ಕಟ್ ಮಾಡಿಲ್ಲ. ಅದೇ ರೀತಿಯಾಗಿ ಕಾವ್ಯ ಮಾತ್ರ ಗಿಲ್ಲಿಗೆ ಮತ್ತು ರಕ್ಷಿತ ಕೊಟ್ಟಿದ್ದಾರೆ, ರಕ್ಷಿತಗೆ ಸ್ಪಂದನ ಕೂಡ ಕೊಟ್ಟಿದ್ದಾರೆ. ಸಿಂಪಲ್ ಏನಂದ್ರೆ, ಕೆಲವರಂತೂ ನೀಟಾಗಿ ತುಂಬಾ ಸೇಫ್ ಗೇಮ್ ಮಾಡ್ತಾರೆ. ಅದರಲ್ಲೂ ಗಿಲ್ಲಿ ರಕ್ಷಿತ ಅಂತ ತಗೊಂಡು ಇವರಿಗೆ ಏನೇ ಕೊಟ್ಟರು ತಗೊಂತಾರೆ, ಏನೇ ಮಾಡಿದ್ರು ತಗೊಂತಾರೆ ಅನ್ನೋ ಒಂದು ಲೆವೆಲ್ಗೆ ಹೋಗಿದೆ. ಬಟ್ ಕಾವ್ಯ ಹೇಳಿರೋ ರೀಸನ್ಸ್ ಅಲ್ಲಿ ವ್ಯಾಲಿಡ್ ಪಾಯಿಂಟ್ಸ್ ಇದಾವೆ ರಕ್ಷಿತ ಬಗ್ಗೆ. ಅವು ಪಾಯಿಂಟ್ಸ್ ಏನು, ಯಾವ ಕಾರಣ ಕೊಟ್ಟಿದ್ದಾರೆ, ಇಲ್ಲಿ ಗಿಲ್ಲಿಗೆ ಕಾವ್ಯ ಕೊಟ್ಟಿದ್ಯಾಕೆ, ಆ ರೀತಿ ಬಿಹೇವ್ ಮಾಡಿದ್ಯಾಕೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇದಾಗಿ ಕಾವ್ಯ ಗಿಲ್ಲಿ ಬಗ್ಗೆ ಮಾತಾಡೋಣ. ಹೌದು, ಕಾವ್ಯ ಗಿಲ್ಲಿಗೆ ಈ ಮನೆ ವಿಲನ್ ಅಂತ ಕೊಟ್ಟಿದ್ದಾರೆ. ಚೆನ್ನಾಗಿದ್ರು ಕೊಡ್ಬೋದು. ಅದು ಇದಕ್ಕಿಂತ ಮುಂಚೆ ಟಾಕ್ಸಿಕ್ ಆಗಿದಲ್ಲ, ನಾಮಿನೇಷನ್ಸ್ ಅಂತ ಆಗಿರ್ಬೋದು, ಅದು ಸೀಕ್ರೆಟ್ ಟಾಸ್ಕ್ ಆಗಿರ್ಬೋದು, ಅಳಿಸೋದಾಗಿರ್ಬೋದು, ಇವೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಈ ಮನೆ ವಿಲನ್ ಗಿಲ್ಲಿನೇ ಅಂತ ಬರುತ್ತೆ. ಇವೆಲ್ಲ ಇಲ್ಲೊಂದ್ರು ಕೂಡ 100% ಈ ಮನೆ ವಿಲನ್ ಗಿಲ್ಲಿನೇ. ಯಾಕೆ ಅಂದ್ರೆ ಎಲ್ಲರನ್ನು ಆಟ ಆಡಿಸ್ತಾನೆ, ಎಲ್ಲರನ್ನು ಕುತ್ಕೊಂಡು ಗುಳಕೊಂತಾನೆ, ಎಲ್ಲರಿಗೂ ಟಾಂಟ್ ಕೊಡ್ತಾನೆ, ಎಲ್ಲರ ಹತ್ರನು ಸರಿಯಾಗಿ ಇಕ್ಕೋದ್ರಲ್ಲಿ ಗಿಲ್ಲಿನೇ ಕಡಿಮೆನೇ ಇಲ್ಲ. ಆ ರೀತಿ ಕಂಪೇರ್ ಮಾಡ್ಕೊಂಡ್ರೆ 100% ಈ ಮನೆ ವಿಲನು ಗಿಲ್ಲಿನೇ. ಅದೇ ನೆಗೆಟಿವ್ ಅಂತೂ ಅಲ್ಲ, ಪಾಸಿಟಿವ್ ಆಗಿ ತಗೋಣ. ಸೂಪರ್ ಆಗಿತ್ತೆ ಹೇಳ್ಬೋದು. ಕಾವ್ಯ ಹೇಳಿದ್ದು ಕೂಡ ಸತ್ಯ ಇದೆ, ಬಟ್ ಅದು ಎಕ್ಸ್ಪ್ಲೇಷನ್ ಏನು ಕೊಟ್ಟಿಲ್ಲ. ಎಪಿಸೋಡ್ ನೋಡಿ ಮಾತಾಡೋಣ. ಅದೇ ರೀತಿಯಾಗಿ ರಕ್ಷಿತ ಬಗ್ಗೆ ಮಾತಾಡ್ತಾರೆ ಕಾವ್ಯ ಅವರು. ಈ ಮನೆಯ ವಿಲನ್ ರಕ್ಷಿತಾ ಅಂತ. ಕಾರಣ ಏನಂದ್ರೆ, ಇವರ ಲ್ಯಾಂಗ್ವೇಜ್ ಆಗಿರ್ಬೋದು, ಇವರ ಒಂದು ಭಾಷೆ ಆಗಿರ್ಬೋದು, ಇವರ ಒಂದು ಇದಾಗಿರ್ಬೋದು, ಆಟ ಆಗಿರ್ಬೋದು, ಸ್ಟ್ರಾಟಜಿ ಬಗ್ಗೆ ತಗೊಂಡ್ರೆ, ಆದ್ರೆ ಇವರು ಒಂಥರ ಕನ್ನಿಂಗ್ ಬಿಹೇವ್ ಮಾಡ್ತಾ ಇದಾರೆ, ಕನ್ನಿಂಗ್ ಬಿಹೇವ್ ತರ ಮಾಡ್ತಾ ಇದಾರೆ ಅಂತೆಲ್ಲ ಹೇಳ್ತಾರೆ. ಈ ಟೈಮಲ್ಲಿ ಏನಂದ್ರೆ, ಈ ಕನ್ನಿಂಗು ಪದಗಿಂತ ಯೂಸ್ ಮಾಡೋಕ್ಕಿಂತ ಹೌದು ರಕ್ಷಿತಾ ಒಬ್ಬೊಬ್ರ ಹತ್ರ ಒಂದು ಸ್ಟ್ರಾಟಜಿ, ಒಬ್ಬೊಬ್ರ ಹತ್ರ ಒಂದು ಬಿಹೇವಿಯರ್ ಮಾಡ್ತಾರೆ, ಅದು ಸರಿ ಇದೆ. ಏನಕ್ಕೆ ಅಂದ್ರೆ, ಕಂಫರ್ಟ್ ಇರೋ ಹತ್ರನೇ ಬೇರೆ ತರ ಬಿಹೇವ್ ಇರುತ್ತೆ, ಇನ್ನೊಬ್ಬರ ಹತ್ರನೇ ಬೇರೆ ಬಿಹೇವ್ ಇರುತ್ತೆ. ಅದು ಎಲ್ಲರೂ ಸಹಜ ಮಾಡ್ತಾರೆ. ಈಗ ಕಂಪ್ಯೂಟರ್ ಹತ್ರ ರಾಂಗ್ ಆಗಿ ಮಾತಾಡೋಕ್ಕಾಗಲ್ಲ, ವಾಯ್ಸ್ ರೇಂಜ್ ಮಾತಾಡೋಕ್ಕಾಗಲ್ಲ, ಆ ರೀತಿ ಎಲ್ಲ ಇರುತ್ತೆ, ಅದು ಒಪ್ಪೋಣ. ಬಟ್ ಈ ಕನ್ನಿಂಗ್ ಅನ್ನೋ ಪದ ಇದೆಯಲ್ಲ, ಒಪ್ಪೋದಿಲ್ಲ. ಯಾಕೆ ಅಂದ್ರೆ, ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರು ಅಲ್ಲಿ ಕನ್ನಿಂಗ್ ಮಾಡಬೇಕು, ಮೋಸ ಮಾಡಬೇಕು, ಅನ್ಯಾಯ ಮಾಡಬೇಕು, ಇನ್ನೊಂದೇನೋ ಮಾಡ್ಬೇಕಂತ ಮಾತಾಡಲ್ಲ. ಆನ್ ದ ಸ್ಪಾಟ್ ಅವರು ಏನ್ ಮಾಡಬೇಕು, ಏನ್ ಗೊತ್ತಾಗಲ್ಲ ಅನ್ನೋ ಟೈಮಲ್ಲೇನೆ ಅವರು ಮೋಸ ಮಾಡ್ತಾರೆ. ಬಿಟ್ರೆ ಕನ್ನಿಂಗ್ ಅಂತ ಪ್ಲಾನ್ ಮಾಡ್ಕೊಂಡು, ಪ್ರೀ ಪ್ಲಾನ್ ಮಾಡ್ಕೊಂಡು ಆ ರೀತಿ ಅಂತ ಒಪ್ಪಕ್ಕಾಗಲ್ಲ. ಐ ಥಿಂಕ್ ಇದ್ರಲ್ಲಿ ಕಾವ್ಯ ಹೇಳಿದ್ ಕೂಡ ಸರಿ ಇದೆ. ಏನಕ್ಕಂದ್ರೆ, ವಾದ ಅಂತ ಬಂದಾಗ, ಮಾತು ಅಂತ ಬಂದಾಗ ಅದಕ್ಕೆ ಸ್ಟಾಪ್ ಮಾಡಿ ಓಡೋಗ್ತೀಯ ಅಂತಾರೆ. ಇದು ಸತ್ಯ ಕೂಡ ಹೌದು, ತುಂಬಾ ಸಲ ಆಗಿದೆ. ಎಕ್ಸಾಂಪಲ್ ಕಾವ್ಯ ಮಾತ್ರ ಅಲ್ಲ, ಧನುಷ್ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಇವ್ರೇನಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿ ಮಾತಾಡ್ಬೇಕಾದ್ರೆ ಕನ್ವರ್ಷನ್ ಆಗ್ತಾ ಇರುತ್ತೆ, ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ, ಅಲ್ಲಿ ಡಿಬೇಟ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ತಪ್ಪು ಅಂತ ಗೊತ್ತಾದ್ಮೇಲೆ ಅಲ್ಲಿಂದ ರಕ್ಷಿತಾ ಔಟ್ ಆಗ್ತಾರೆ. ಇದು ನಿಜ ಕೂಡ ಹೌದು, ತುಂಬಾ ಸಲ ಆಗಿದೆ. ಆದ್ರೆ ಕಾವ್ಯ ಹೇಳ್ತಾರೆ ಕನ್ನಿಂಗ್ ಬಿಹೇವಿಯರ್ ಅಂತ. ಈ ಪದ ಒಪ್ಪಕ್ಕಾಗಲ್ಲ. ಕಾರಣ ಏನಂದ್ರೆ, ನಾನು ಅದೇ ಇದಕ್ಕಿಂತ ಮುಂಚೆ ಹೇಳಿದೆ, ಪ್ಲಾನ್ ಮಾಡಿ ಕನ್ನಿಂಗ್ ಮಾಡ್ಬೇಕು, ಮೋಸ ಮಾಡ್ಬೇಕು, ಅನ್ಯಾಯ ಮಾಡ್ಬೇಕಂತ ಹೇಳಿ ರಕ್ಷಿತಾ ಯಾವತ್ತು ಪ್ಲಾನ್ ಮಾಡಲ್ಲ. ಆನ್ ದ ಸ್ಪಾಟ್ ಏನ್ ಬರುತ್ತೆ, ಆನ್ ದ ಸ್ಪಾಟ್ ಯಾವ ರೀತಿ ಇರುತ್ತೆ, ಆ ರೀತಿ ಎಲ್ಲ ಹೇಳೋದ್ರಲ್ಲಿ ಖಂಡಿತ ಅವಳು ಸತ್ಯ. ಇಲ್ಲಿ ನಾನು ಪುಕ್ಲಿ ಎಲ್ಲ ನಾನು ಎದುರ್ಕೊಳಲ್ಲ ವಾದ ಮಾಡೋಕೆ, ನಿನ್ ತರ ಅಂತ ಹೇಳ್ತಾರೆ. ಇಲ್ಲಿ ರಕ್ಷಿತಾ ಕೂಡ ಎದುರ್ಕೊಳಲ್ಲ, ಆದ್ರೆ ಅವ್ರಿಗೆ ಏನ್ ಮಾತಾಡ್ಬೇಕ ಗೊತ್ತೇ ಆಗಲ್ಲ. ಆ ಟೈಮಲ್ಲಿ ಅಲ್ಲಿಂದ ಔಟ್ ಆಗಿ ಹೋಗ್ತಾರೆ, ಅಂದ್ರೆ ಅಲ್ಲಿಂದ ದೂರ ಹೋಗ್ತಾರೆ ಅಲ್ಲಿಂದ ಅಂತಾನೆ ಹೇಳ್ಬೋದು. ಇನ್ನೊಂದು ಮುಖ್ಯವಾಗಿ ಕಾಂಪಿಟೇಟರ್ ಅಲ್ಲ ಅಂತ ಹೇಳ್ತಾರೆ. ಶಿ ಇಸ್ ಹೌಸ್ ಎಸ್. ಯಾಕಂದ್ರೆ ಕೆಲವು ಸಲ ಕಾವ್ಯ ಸೇಫ್ ಗೇಮ್ ಮಾಡ್ತಾರೆ. ಅಂದ್ರೆ ಈಗ ಇವರು ಈ ಟೀಮ್ ಆಗಿರ್ಬೋದು, ಅಂದ್ರೆ ಸ್ಪಂದನ, ಧನು ಸ್ವಲ್ಪ ಇದಾರಲ್ಲ, ಆ ಕಡೆಯಿಂದ ಹೋಗ್ತಾನೆ. ಯಾವಾಗಾದ್ರೂ ಕಳಪೆ ಅಂತ ಬರ್ಲಿ, ಇನ್ನೊಂದೇನಾದ್ರು ಬರ್ಲಿ, ಈ ಕಡೆ ಕೊಡ್ತಾನೆ ಇರ್ತಾರೆ. ಈಗೀಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಅನ್ಸುತ್ತೆ. ಎಕ್ಸ್ಪೆಷಲಿ ಕಾವ್ಯ ಅವರು ತುಂಬಾ ಚೇಂಜ್ ಆಗ್ಬೇಕು. ಬಟ್ ರಕ್ಷಿತಾ ಏನಂದ್ರೆ, ಅದೊಂದು ಬಿಟ್ರೆ, ಅಂದ್ರೆ ಅವಳ ಹತ್ರ ಪಾಯಿಂಟ್ಸ್ ಇದ್ರು ಕೂಡ ಮಾತಾಡಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ, ಮಾತಾಡಕ್ ಬರಲ್ಲ. ಈ ವಿಷಯ ಒಂದು ಬಿಟ್ರೆ, ಹೌದು ಕೆಲವು ವಿಷಯಗಳಲ್ಲಿ ಐ ಥಿಂಕ್ ನಾನು ಹೇಳೋದೇ ಅಂದ್ರೆ,
ಹೌದು, ಕಾವ್ಯ ಹೇಳೋ ತರ ಕೆಲವು ವಿಷಯಗಳಲ್ಲಿ ಕೆಲವು ಹತ್ರ ಮಾತ್ರನೇ ಕಂಫರ್ಟ್ ಇರ್ತಾರೆ, ಅವ್ರ ಹತ್ರ ಒಂದು ಬಿಹೇವ್ ಮಾಡ್ತಾರೆ, ಅವ್ರ ಹತ್ರ ಒಂದು ಬಿಹೇವ್ ಮಾಡ್ತಾರೆ. ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಯಾಕೆ ಅಂದ್ರೆ ಕಾವ್ಯಗೆ ಆ ರೀತಿ ಯಾವ ಕಾರಣ ಕನ್ಸಿರ್ಬೋದು ಅಂದ್ರೆ ಯಾರ ಹತ್ರ ಕ್ಲೋಸ್ ಆಗಿರ್ತಾರೋ ಅವರೇ ನಾಮಿನೇಟ್ ಮಾಡ್ತಾರ ಅಂತ ಹೇಳ್ತಾರೆ. ಮೊದಲನೇದಾಗಿ ಗಿಲ್ಲಿ ಆಗಿರ್ಬೋದು, ರಘು ಆಗಿರ್ಬೋದು, ಇದಕ್ಕಿಂತ ಮುಂಚೆ ಬೇರೆ ವಿಷಯಗಳಾಗಿರ್ಬೋದು ತಗೊಂಡಾಗ ಯಾರ ಹತ್ರ ಆದ್ರೆ ಕ್ಲೋಸ್ ಇರ್ತಾರೋ ಒಂದ್ ಕಡೆಯಿಂದ ನಾಮಿನೇಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆಲ್ಮೋಸ್ಟ್ ಅದೇ ನಡೆದಿದೆ, ಅದೇ ಆಗಿದೆ. ಆ ವಿಷಯಕ್ಕೆ ಕನ್ನಿಂಗ್ ಬಿಹೇವಿಯರ್ ಅಂತ ಒಂದು ಟ್ಯಾಗ್ ಲೈನ್ ಕೊಡ್ತಾರೆ. ಈ ಕನ್ನಿಂಗ್ ಬಿಹೇವಿಯರ್ ಅಂತೂ ಮಾಡಿಲ್ಲ, ಅವ್ರು ಇರೋದು ಹಾಗೆ. ಅಂದ್ರೆ ಆನ್ ದ ಸ್ಪಾಟ್ ಆನ್ ದ ಟೈಮ್ ಏನಾದ್ರೂ ಅವರಲ್ಲಿ ಬರುತ್ತೋ ಅದನ್ನೇ ಮಾತಾಡ್ತಾರೆ ಒಂದು ವಿನಃ ಬೇರೆದೇನಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ನಾಮಿನೇಷನ್ ರೀಸನ್ಸ್ ಅಂತ ಬಂದಾಗ, ಏನಾದ್ರೂ ಡಿಬೇಟ್ ಮಾಡ್ಬೇಕಂದಾಗ, ಏನಾದ್ರೂ ಮಾತಾಡ್ಬೇಕಂದಾಗ ಎಸ್ಪೆಷಲಿ ರಕ್ಷಿತಾ ಮಾಡೋದು ಅದನ್ನೇ ಅಂತ ಹೇಳ್ತಾ ಇತ್ತು. ಕಾಂಪಿಟೇಟರ್ ಅಲ್ಲ ಅನ್ನೋದು ಒಂಥರ ಓವರ್ ಕಾನ್ಫಿಡೆನ್ಸ್ ಅಂತ ಅನಿಸ್ತಾ ಇದೆ ರಕ್ಷಿತಾ ಅವರಿಗೆ. ಈಗಲೂ ಹೇಳ್ತೀನಿ, ಕಾಂಪಿಟೇಟರ್ ಅಲ್ಲ ಅಂತ ಹೇಳಿ ಕಾಂಪಿಟೇಟರ್ ತರ ತಯಾರು ಮಾಡ್ತಾ ಇದ್ದಾರೆ ಕಾವ್ಯನ ಅಂತಾನೆ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ವಾರದಲ್ಲಿ ಲಾಸ್ಟ್ ವೀಕೆಂಡ್ ಇಂದ ತುಂಬಾ ಬದಲಾವಣೆ ಹಾಕಿದೆ, ತುಂಬಾ ವೆಯ್ಟ್ ಆಗ್ತದೆ. ಅಂದ್ರೆ ಅವ್ರ ಆಟದಲ್ಲಿ ತುಂಬಾ ತೂಕನ ಇದೆ ಅಂತ ಅನಿಸ್ತಾ ಇದೆ ನನಗೆ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ರಕ್ಷಿತಾ ಎಲ್ಲೋ ಒಂದ್ ಸ್ವಲ್ಪ ಡೌನ್ ಫಾನ್ ಆದ್ರ ಅಂತ ಅನಿಸ್ತು ಈ ವಾರ ಕೂಡ. ಯಾಕಂದ್ರೆ ಕಾರಣ ಕೊಡೋದ್ರಲ್ಲಿ ಇಲ್ಲಿ ಡಿಬೇಟ್ ಅಂತ ಬಂದಾಗ, ರಕ್ಷಿತಾ ಕಾವ್ಯ ಅಂತ ಬಂದಾಗ ಕಾವ್ಯ ಮಾಡಿರೋ ಡಿಬೇಟ್ ಅಲ್ಲಿ ಸರಿ ಇದೆ. ಒಂದು ಪಾಯಿಂಟ್ ಒಂದು ಬಿಟ್ರೆ, ಆ ಕನ್ನಿಂಗ್ ಬಿಹೇವಿಯರ್ ಒಂದು ಬಿಟ್ರೆ, ಇನ್ನು ಎಲ್ಲಾ ವಿಷಯಗಳಲ್ಲೂ ಕಾವ್ಯ ಹೇಳಿರೋ ಪಾಯಿಂಟ್ಸ್ 100% ಸತ್ಯ. ರಕ್ಷಿತಾ ಮಾಡ್ತಿರೋ ಅದನ್ನೇ. ಯಾಕೆ ಅಂದ್ರೆ ಅವ್ರಿಗೆ ಮಾತಾಡಕ್ ಬರಲ್ಲೋ ಇಲ್ಲ ಪದಗಳು ಅರ್ಥ ಆಗಲ್ಲೋ ಗೊತ್ತಿಲ್ಲ, ಬಟ್ ಇನ್ನು ಇರೋವೆಲ್ಲಾನು ಸತ್ಯ ಇರುತ್ತೆ. ನಾನು ಹೇಳಿದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಕನ್ನಿಂಗ್ ಮಾಡ್ತಾ ಇಲ್ಲ. ಆ ಟೈಮಲ್ಲಿ ಆ ತರ ಇತ್ತು ಬರುತ್ತೆ, ಕನ್ನಿಂಗ್ ಅನ್ನೋ ಪದ ಬರಲ್ಲ, ಅದು ಅರ್ಥ ಆಗಲ್ಲ ಅವ್ರಿಗೆ, ಅದೇನು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಅದರಿಂದ ಆ ರೀತಿ ಮಾಡ್ತಾರ ಅಂತಾನೆ ಹೇಳ್ಬೋದು. ಬಟ್ ಕಾವ್ಯ ಪಾಯಿಂಟ್ಸ್ ಎಲ್ಲವೂ ಸತ್ಯ ಇದೆ. ಆ ಪಾಯಿಂಟ್ಸ್ ಒಂದು ಡಿಬೇಟ್ ಮಾಡಲ್ಲ, ಇನ್ನೊಂದು ಸೆಲೆಕ್ಟೆಡ್ ಪರ್ಸನ್ ಹತ್ರ ಬಿಹೇವ್ ಬೇರೆ ಇರುತ್ತೆ, ಅದಾದ್ಮೇಲೆ ಪ್ಲಾನ್ ಎಲ್ಲ ಮಾಡ್ಕೊಂಡು ಇದು ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ಆ ಪದ ಅದ್ರಲ್ಲಿ ಕರೆಕ್ಟ್ ಆಗಿದೆ ವಿನಃ ಕನ್ನಿಂಗ್ ಅನ್ನೋ ಒಂದು ಇದರಲ್ಲಿ ಆಗ್ತಾ ಇಲ್ಲ. ಬಟ್ ಕಾವ್ಯ ಅಂತ ತಗೊಂಡಾಗ ರಕ್ಷಿತ್ ಅವ್ರು ಹೇಳ್ತಾರೆ, ನೀನ್ ಸೇಫ್ ಗೇಮ್ ಮಾಡ್ತೀಯ, ಅದು ಕಾಂಪಿಟೇಟರ್ ಅಲ್ಲ, ನಿಜವಾದ ಕನ್ನಿಂಗ್ ನೀನು. ಕನ್ನಿಂಗ್ ಅಂತ ತಗೊಂಡ್ರೆ ಕಾವ್ಯನ ನಿಜ ಅನ್ಸುತ್ತಾ? ಐ ಥಿಂಕ್ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ವಿಷಯಗಳಲ್ಲಿ ಅವ್ರಿಗವರೇ ಮೋಸ ಮಾಡ್ಕೊಂತಾರ, ಅವ್ರಿಗವರೇ ಇದನ್ನ ಮಾಡ್ಕೊಂತಾರ ಅಂತ ಕಾವ್ಯ ಬಗ್ಗೆ ಅನಿಸ್ತಾ ಇದೆ. ಇನ್ನು ಅದಾದ್ಮೇಲೆ ಈ ಪ್ರೋಮೋದಲ್ಲೇ ಹೈಲೈಟ್ ಆಗಿದೆ ಅವರಿಬ್ಬರೇ. ಗಿಲ್ಲಿ ಬಗ್ಗೆ ಹೇಳಿದ್ರೆ ಆಲ್ರೆಡಿ ಹೇಳಿದೆ. ಅದೇ ರೀತಿಯಾಗಿ ರಜತ್ ಅವರು ಅಶ್ವಿನಿ ಅವರಿಗೆ ಮೆಣಸಿನಕಾಯಿ ಹಾಕಿದ್ದಾರೆ. ಇದು ಗೊತ್ತೇ ಇರುತ್ತೆ, ತುಂಬಾ ಆರ್ಗ್ಯುಮೆಂಟ್ ವಾರಗಳೆಲ್ಲ ಆಗಿವೆ, ಆಲ್ಮೋಸ್ಟ್ ಅವ್ರಿಗೆ ಕೊಡ್ತಾರೆ. ಏನಂದ್ರೆ ಬಿಹೇವಿಯರ್ ಹಾಗೆ ಅಂತ ರೀಸನ್ಸ್ ಎಲ್ಲ ಕೊಟ್ಟಿರ್ತಾರೆ. ಅದೇ ರೀತಿಯಾಗಿ ರಾಶಿಕ್ ಅವರು ಕೂಡ ಈ ಮಧ್ಯೆ ಈಗ ಬೇಗನೆ ತುಂಬಾನೇ ಆಡ್ತಾ ಇದ್ದಾರೆ ಸೇಫ್ ಗೇಮ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅದು ಧ್ರುವಂತ್ ಅವ್ರಿಗೆ ವಿಲನ್ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ತುಂಬಾ ಸಲ ಏನಾದ್ರು ಪ್ರಾಣಿಗಳು ಕೊಡಬೇಕು, ಇನ್ನೊಂದು ಏನಾದ್ರು ಕೊಡಬೇಕು, ಇನ್ನೊಂದು ಹುಡುಗ ಸೆಲೆಕ್ಟೆಡ್ ಪರ್ಸನ್, ನಾವು ಈ ವ್ಯಕ್ತಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಾರೆ. ಯಾಕಂದ್ರೆ ಯಾವಾಗೋ 4-5ನೇ ವಾರದಲ್ಲಿ ಆಗಿರುತ್ತೆ ಆ ವಿಷಯ ತಡ್ಕೊಂಡು ಈಗಲೂ ಕೂಡ ಎಳಿತಾನೆ ಇರ್ತಾರೆ. ಅದೇ ಆಗ್ತಾ ಇದೆ. ಕೆಲವು ವ್ಯಕ್ತಿಗಳು ಚೇಂಜ್ ಆದ್ರು, ಬಟ್ ಇವ್ರು ಮಾತ್ರ ಚೇಂಜ್ ಆಗಿಲ್ಲ ಅಂತ ಅನಿಸ್ತಾ ಇದೆ. ಅದೇ ರೀತಿಯಾಗಿ ಸ್ಪಂದನ್ ಅವರು ಯಾಕೋ ಒಂದು 2-3 ವಾರಗಳಿಂದ ಕಾವ್ಯ ಮತ್ತು ಸ್ಪಂದನ ಇಬ್ಬರು ಸೇರಿ ರಕ್ಷಿತನ ಟಾರ್ಗೆಟ್ ಮಾಡಿದ್ರು ಹಾಗೆ ಕಾಣ್ತಾ ಇದೆ ಗುರು ಅಂತ ಅನಿಸ್ತಾ ಇದೆ. ಇನ್ನು ಧನುಷ್ ಬಗ್ಗೆ ಗೊತ್ತಿರ್ಬೋದು, ಸೇಫ್ ಗೇಮ್ ಮಾಡ್ತಾರೆ, ಅವ್ರ ಬಗ್ಗೆ ಪ್ರೋಮೋ ಬರಲ್ಲ. ಕಾರಣ ಅಂದ್ರೆ ಅದಕ್ಕೆ ಅನಿಸುತ್ತೆ. ಇನ್ನು ಅದೇ ರೀತಿಯಾಗಿ ಈ ಮೇಲೆ ವಿಲನ್ ಅಂತ ತಗೊಂಡಾಗ ಆಲ್ಮೋಸ್ಟ್ ಅತಿ ಹೆಚ್ಚು ಗಿಲ್ಲಿಗೆ ಕೊಟ್ಟಿರ್ತಾರೆ ಅಂತ ಅನಿಸ್ತಾ ಇದೆ. ಗಿಲ್ಲಿಗೆ ಕೊಡ್ತಾರೆ ಕೂಡ ಹೌದು. ಯಾಕೆ ಅಂದ್ರೆ ಅವ್ರಿಗೆ ಬೇರೆ ಆಪ್ಷನ್ಸ್ ಸಿಗಲ್ಲ. ಈಗೀಗ ಒಂದ್ ಸ್ವಲ್ಪ ಇವ್ರು ಆಗಿರ್ಬೋದು, ಯಾರು ನಮ್ಮ ರಜತ್ ಆಗ್ತಾನೆ. ಮೊನ್ನೆ ಆ ಮಾತಾಡೋದಾಗಿರ್ಬೋದು, ಆ ಪದಗಳಾಗಿರ್ಬೋದು, ಅವ್ರ ಬಿಹೇವಿಯರ್ ಆಗಿರ್ಬೋದು, ಆ ವಿಷಯಗಳ ಬಗ್ಗೆ ಹಿಂಗೆಲ್ಲ ಆಗಿರ್ಬೋದು. ಇಲ್ಲಿ ಸಿಂಪಲ್ ಆಗಿ ರಜತ್ ಅವ್ರು ಕೂಡ ಕೊಡ್ಬೋದಾಗಿತ್ತು. ಯಾರು ರಾಶಿಕ್ ಅವರು, ನೀವು ರೊಮ್ಯಾನ್ಸ್ ಎಲ್ಲ ಪದ ಎಲ್ಲ ಬಳಸ್ತೀರ, ನನಗೆ ಇಷ್ಟ ಆಗಿಲ್ಲ ಅಂತ ವಿಲನ್ ಅಂತ ಕೊಡ್ಬೋದಾಗಿತ್ತು. ಬಟ್ ಸೇಫ್ ಗೇಮ್ ಮಾಡ್ಬೇಕಲ್ವಾ. ಧ್ರುವಂತ ಆದ್ರೆ ಎಲ್ಲಾನು ತಗೊಂತಾರೆ, ಆ ಕಾರಣಕ್ಕೆ ಧ್ರುವಂತ ಅವ್ರು ಕೊಡ್ತಾರೆ. ಆಗ ನೋಡ ಅಂತ ಅಶ್ವಿನಿ ಬೇರೆ ಅಂತಾರೆ. ಅಶ್ವಿನಿ ಟೈಮಲ್ಲಿ ಗಿಲ್ಲಿ ಕೊಟ್ಟಾಗ ಸಖತ್ತಾಗಿ ರೀಸನ್ಸ್ ಹೇಳಿರ್ತಾರೆ. ಇಷ್ಟು ದಿನಗಳಲ್ಲಿ ಆಗಿದೆಯಲ್ಲ, ಅವ್ರನ್ನ ಅಳಸಕ್ಕೆ ಪ್ರಯತ್ನ ಪಟ್ಟಾಗ ಸುಮಾರು ಪದಗಳೆಲ್ಲ ಯೂಸ್ ಮಾಡಿದಾನೆ ಗಿಲ್ಲಿ. ಅದ್ರ ಬಗ್ಗೆ ಕಾವ್ಯ ಹೇಳಿರ್ಬೋದು. ಆಲ್ಮೋಸ್ಟ್ ಈ ಪ್ರೋಮೋದಲ್ಲಿ ನೋಡಿದಾಗ ಅನ್ಸಿದ್ದದನ್ನೇ. ಸಿಂಪಲ್ ಒಂದು ಚಟುವಟಿಕೆ, ಈ ಮೇಲೆ ವಿಲನ್ ಯಾರು ಅಂತ, ಆ ವಿಲನ್ ಯಾರು ಅಂತ ತಗೊಂಡಾಗ ಮೆಣಸಿನಕಾಯಿ ಹಾಕಿ ಎಲ್ಲರಿಗೂ ಅದೆಲ್ಲ ಕೊಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಪ್ರಕಾರ ಈ ಮನೆಯ ವಿಲನ್ ಯಾರು ಅಂತ ಕಮೆಂಟ್ ಮಾಡಿ. ಎಕ್ಸ್ಪೆಷಲಿ ಗಿಲ್ಲಿ ಕಾವ್ಯ ಅಂತ ಬಂದಾಗ ತುಂಬಾ ಜನ ಕಾವ್ಯನೇ ವಿಲನ್ ಎಲ್ಲ ಅಂತಾರೆ. ಹಂಗಂತ ಅನಿಸ್ತಾ ಇಲ್ಲ. ಒಳ್ಳೆ ಒಂದು ಅವರಿಬ್ಬರು ಜೋಡಿ ನೋಡೋಕ್ಕೆ ತುಂಬಾ ಚಂದ. ಕಿತ್ತಾಡೋದಾಗಿರ್ಬೋದು, ಜಗಳ ಆಗಿರ್ಬೋದು, ಅಳೋದಾಗಿರ್ಬೋದು, ಏನಾಗಿರ್ಬೋದು. ನಿನ್ನೆ ನೋಡಿರ್ತಾರೆ, ಅವ್ರಿಗೋಸ್ಕರನೇ ಒಂದು ಎಪಿಸೋಡ್ ಕ್ರಿಯೇಟ್ ಮಾಡಿದಾರೆ ಬಿಗ್ ಬಾಸ್. ಅಂದ್ರೆ ಯಾವ ಲೆವೆಲ್ಗೆ ಇವರು ಕ್ರಿಯೇಟಿವ್ ಟೀಮ್ ಎಲ್ಲ ಮಾಡ್ತಾ ಇದಾರೆ, BB ಟೀಮ್ ಎಲ್ಲ
ಪ್ಲಾನ್ ಮಾಡಿದೆ ಅಂತ ಅರ್ಥನೇ ಆಗ್ತಿಲ್ಲ ಗುರು ಅನ್ಸ್ತಿದೆ. ಟೋಟಲ್ ಆಗಿ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಎಪಿಸೋಡ್ಸ್. ಈ ಸೀಸನ್ ಅಷ್ಟು ಅನಿಸ್ತಾ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.